ಸೊ ಇನ್ ಕೆಲವು ದಿನದೊಳಗ ರಚಿತಾ ರಾಮ್ ಅವರು ಕನ್ನಡ ಇಂಡಸ್ಟ್ರಿಯಿಂದ ರಿಟೈರ್ಮೆಂಟ್ ತಗೋಬಹುದು. ಯಾಕಪ್ಪ ಅಂತಂದ್ರೆ ಫಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ ಇವಾಗ ಅವ್ರು ಎಷ್ಟೇ ಎಫರ್ಟ್ ಹಾಕಿದ್ರು ಮೂವಿಗಳು ಚೆನ್ನಾಗಿ ಬರ್ತಾ ಇಲ್ಲ, ಒನ್ ರೀಸನ್. ಎರಡನೇ ರೀಸನ್ ಏನಂತ ಹೇಳಿ ನೀವು ಹೇಳಿದ್ರೆ ಶಾಕ್ ಹೋಗ್ತೀರಾ. ಯಾಕಪ್ಪ ಅಂದ್ರೆ ಅದು ರಚಿತಾ ರಾಮ್ ಅವರೇ ಖುದ್ದಾಗಿ ಹೇಳಿದ್ದಾರೆ. ಸೊ ರಚಿತಾ ರಾಮ್ ಅವರು ಬುಲ್ಬುಲ್ ಮೂವಿ ಜೊತೆ 2013ರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಸೊ ಅದು ಕೂಡ ದರ್ಶನ್ ಸರ್ ಜೊತೆಗೆ. ಸೊ ಆ ಮೂವಿಯಿಂದ ರಚಿತಾ ರಾಮ್ ಅವ್ರ ಕರಿಯರ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವ್ರ ಕೂಡ 2 ಮೂವಿನ ಮಾಡಿದರೆ, ಬುಲ್ಬುಲ್ ಒಂದು, ಅಂಬರೀಷ ಒಂದು. ಸೊ 2 ಮೂವಿನೂ ಸೂಪರ್ ಹಿಟ್ ಆಗಿವೆ ಅಂತ ಹೇಳ್ಬಹುದು. 2 ಮೂವಿಯಿಂದ ಆಲ್ಮೋಸ್ಟ್ ಆಲ್ ರಚಿತಾ ರಾಮ್ ಅವರು ತುಂಬಾನೇ ಫೇಮಸ್ ಆಗಿದ್ರು. ಆದ್ರೂ ರಚಿತಾ ರಾಮ್ ಅವರು ಕನ್ನಡ ಇಂಡಸ್ಟ್ರಿಯ ದೊಡ್ಡ ಹೀರೋಸ್ ಜೊತೆಗೆ ಆಕ್ಟಿಂಗ್ ಮಾಡಿದ್ದಾರೆ. ಲೈಕ್ ದರ್ಶನ್, ದೀಪ್ ಸರ್, ಮತ್ತೆ ಪುನೀತ್ ರಾಜ್ಕುಮಾರ್ ಸರ್, ಮತ್ತೆ ಶಿವರಾಜ್ ಕುಮಾರ್ ಸರ್, ಮತ್ತೆ ಉಪೇಂದ್ರ ಅವರು ಕೂಡ ಮತ್ತೆ ಇನ್ನೊಂದಿಷ್ಟು ಹೀರೋ ಜೊತೆಗೆ ಕೆಲಸನ ಮಾಡಿದ್ದಾರೆ. ಇಷ್ಟೆಲ್ಲ ದೊಡ್ಡ ಹೀರೋ ಜೊತೆ ಕೆಲಸ ಮಾಡಿರುವಂತ ರಚಿತಾ ರಾಮ್ ಡೌನ್ ಫಾಲ್ ಹೆಂಗ್ ಶುರು ಆಯ್ತು ಗೊತ್ತಾ? ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಒಂದ್ ಕಾಲದಲ್ಲಿ ರಚಿತಾ ರಾಮ್ ಅವರಿಗೆ ಎಷ್ಟೋ ಮೂವಿ ಆಪರ್ಚುನಿಟಿಗಳು ಬರ್ತಿದ್ವು. ಆದ್ರೆ ಇವತ್ತು ಯಾವ್ದೋ ಒಂದು ಶೋ ನಲ್ಲಿ ಹೋಗಿ ಜಡ್ಜಸ್ ಕೆಲಸನ ಮಾಡ್ತಿದ್ದಾರೆ. ಸೊ ಇದೆಲ್ಲ ಡೌನ್ ಫಾಲ್ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ರಚಿತಾ ರಾಮ್ ಅವರ ಇಂಡಸ್ಟ್ರಿ ಕಾಲಿಟ್ಟಾಗ್ಲಿಂದ ಹಿಡಿದು ಅವ್ರ ಇಂಡಸ್ಟ್ರಿ ಕೊನೆ ಆಗೋ ತನಕ ಏನೇನಾಗುತ್ತೆ ಅನ್ನೋ ಪ್ರೆಡಿಕ್ಷನ್ ಜೊತೆಗೆ ಅವ್ರ ಏನೇನ್ ಮಾಡಿದಾರ ಅನ್ನೋ ಎಲ್ಲ ಆನ್ಸರ್ ನಿಮ್ಗೆ ಕೊಡ್ತೀನಿ. ಅದಕ್ಕೋಸ್ಕರ ಯಾರು ವಿಡಿಯೋನ ಮಿಸ್ ಮಾಡ್ಕೊಳಕ್ ಹೋಗಬೇಡಿ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲರಿಗೂ ಅರ್ಥ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ರಚಿತಾ ರಾಮ್ ಅವರು ಕನ್ನಡ ಇಂಡಸ್ಟ್ರಿ ಎಲ್ಲ ಹೆಸರು ಗಳಿಸಲಿಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ದರ್ಶನ್ ಅವರ ಅಂತ ಹೇಳ್ಬೋದು. ಸೊ ಹೌದು, ಹೇಗಪ್ಪ ಅಂತಂದ್ರೆ ಖುದ್ದಾಗಿ ರಚಿತಾ ರಾಮ್ ಅವರು ಎಷ್ಟೋ ಬ್ರಾಡ್ಕಾಸ್ಟ್ ಅಲ್ಲಿ ಮತ್ತೆ ಎಷ್ಟೋ ಒಂದು ಇವೆಂಟ್ ಅಲ್ಲಿ ಹೇಳ್ಕೊಂಡಿದ್ದಾರೆ, ನಾನು ಇಷ್ಟೆಲ್ಲ ಸಕ್ಸಸ್ ಆಗ್ಲಿಕ್ಕೆ ನನಗೆ ದರ್ಶನ್ ಅವರೇ ಕಾರಣ ಅಂತ ಹೇಳಿ. ರಚಿತಾ ರಾಮ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಬ್ಯಾಕ್ ಬೋನ್ ಅಂದ್ರೆ ಅವರು ಈ ಬಾಸ್ ಅಂತ ಹೇಳ್ತಾರೆ. ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ರಚಿತಾ ರಾಮ್ ಅವರು ಬ್ಯಾಕ್ ಟು ಬ್ಯಾಕ್ 2 ಮೂವಿನ ದರ್ಶನ್ ಅವ್ರ ಜೊತೆಗೆ ಮಾಡಿದ್ದಾರೆ. ಸೊ ಆ ಕಾರಣದಿಂದ ಕನ್ನಡ ಇಂಡಸ್ಟ್ರಿಯಲ್ಲೂ ತುಂಬಾನೇ ಫೇಮಸ್ ಆದ್ರು ಅವರು. ಅದಾದ್ಮೇಲೆ ರಚಿತಾ ರಾಮ್ ಅವರು ಎಷ್ಟು ಪೀಕ್ ಲೆವೆಲ್ ಹೋದ್ರಪ್ಪ ಅಂತಂದ್ರೆ 1 ವರ್ಷದೊಳಗಡೆ 5 ಮೂವಿ ಸೈನ್ ಹಾಕಷ್ಟು ಪೀಕ್ ಲೆವೆಲ್ ಹೋದ್ರು. ಅಂದ್ರೆ ಯಾವ್ದೇ ಒಬ್ಬ ಡೈರೆಕ್ಟರ್ ಮೂವಿ ಮಾಡ್ಬೇಕಪ್ಪ ಅಂತಂದ್ರೆ ಅದಕ್ಕೆ ಮೇನ್ ಹೀರೋಯಿನ್ ಆಗಿ ರಚಿತಾ ರಾಮ್ ಅವ್ರನ್ನ ಚೂಸ್ ಮಾಡ್ತಿದ್ರು. ಯಾಕಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಇವಾಗ ಕರ್ನಾಟಕ ಫುಲ್ ಡಿಂಪಲ್ ಕ್ವೀನ್ ಅಂತಾನೆ ಫೇಮಸ್ ಆಗಿದ್ರು. ಆ ಕಾರಣಕ್ಕೆ ಡೈರೆಕ್ಟರ್ಸ್ ಮಾತ್ರ ಹೀರೋಯಿನ್ ಆಗಿ ರಚಿತಾ ರಾಮ್ ಅವ್ರನ್ನ ಚೂಸ್ ಮಾಡ್ತಿದ್ರು. ಅದೇನೋ ದುರದೃಷ್ಟನೋ ಗೊತ್ತಿಲ್ಲ, ರಚಿತಾ ರಾಮ್ ಅವರು ಆ ವರ್ಷನಲ್ಲಿ ಮಾಡಿರುವಂತ ಎಲ್ಲಾ ಮೂವಿಗಳು ಕೂಡ ಅವರೇಜ್ ಮೂವಿಗಳಾಗಿ ಉಳ್ಕೊಂತ ಹಾಕಿರೋ ಬಂಡವಾಳನ ವಾಪಸ್ ತೆಗಿತೇವೆ. ಆ ಕಾರಣಕ್ಕೆ ಡೈರೆಕ್ಟರ್ ಮಾತ್ರ ತುಂಬಾ ನಿರಾಶೆ ಆಗ್ತಾರೆ. ಯಾಕಪ್ಪ ಅಂತ ಹೇಳಿ ಅವ್ರಿಗೂ ಗೊತ್ತಿರಲ್ಲ. ಅದಾದ್ಮೇಲೆ ರಚಿತಾ ರಾಮ್ ಅವರು 2 ವರ್ಷಗಳ ಕಾಲ ಯಾವುದೇ ಮೂವಿನೂ ಮಾಡಲ್ಲ. ಬಿಕಾಸ್ ಯಾಕಪ್ಪ ಅಂತಂದ್ರೆ ಅವ್ರಿಗಾಗಿರುವಂತ ಅವಮಾನದಿಂದ ಅವ್ರು ಯಾವುದೇ ಮೂವಿ ಕೂಡ ಮಾಡಕ್ ಹೋಗಲ್ಲ. ಬಟ್ ಅದಾದ್ಮೇಲೆ ಒಂದು ದೊಡ್ಡ ಡಿಸಿಷನ್ ತೋತಾರೆ. ಆ ಡಿಸಿಷನ್ ಲಿಂದ ಅವ್ರ ಕರಿಯರ್ ಎಂಡ್ ಆಗೋ ರೀತಿ ಬರುತ್ತೆ. ಅಷ್ಟೇ ಅಲ್ಲ, ರಚಿತಾ ರಾಮ್ ಅವರು ಮೂವಿ ರಿಲೀಸ್ ಆದ್ರೆ ಫಸ್ಟ್ ಶೋ ಬರುವಂತ ಫ್ಯಾನ್ಸ್ ಆಕೆ ಮೂವಿ ನೋಡಕ್ಕೆ ಏಟ್ ಮಾಡ್ತಾರೆ. ಆ ಪಾಯಿಂಟ್ ಏನಪ್ಪಾ ಅಂತಂದ್ರೆ ರಚಿತಾ ರಾಮ್ ಅವರು ಉಪೇಂದ್ರ ಸರ್ ಕೂಡ ಐ ಲವ್ ಯು ಅನ್ನೋ ಒಂದು ಮೂವಿಯಲ್ಲಿ ಒಂದು ಕಾನ್ಸೆಪ್ಟ್ ಜೊತೆಗೆ ಬರ್ತಾರೆ. ಆ ಕಾನ್ಸೆಪ್ಟ್ ಇಂದ ಎಲ್ಲ ಆಡಿಯನ್ಸ್ ಇರಿಟೇಷನ್ ಆಗಿ ರಚಿತಾ ರಾಮ್ ಅವರ ಲೈಫ್ ಅಲ್ಲಿ ಮೋಸ್ಟ್ ಏಟೆಡ್ ಮೂವಿ ಆಗುಳಿತು ಅಂತ ಹೇಳ್ತೀನಿ. ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಆಕೆ ಮತ್ತೆ ಆ ಕ್ಯಾರೆಕ್ಟರ್ ನ ಮತ್ತೆ ರಚಿತಾ ರಾಮ್ ಅವ್ರನ್ನ ಏಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತಿರುತ್ತೆ ಆ ಮೂವಿ ನೋಡಿದ್ರೆ. ಸೊ ಇನ್ನೊಂದೇನಪ್ಪ ಅಂತಂದ್ರೆ ಆ ಮೂವಿ ರಿಲೀಸ್ ಆದ್ಮೇಲೆ ರಚಿತಾ ರಾಮ್ ಅವರು ಒಂದು ಮೀಡಿಯಾ ಚಾನಲ್ ಮುಂದ್ಗಡೆ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಇಂದ ಇರೋಬರ್ ಆಡಿಯನ್ಸ್ ಕೂಡ ರಚಿತಾ ರಾಮ್ ಅವ್ರನ್ನ ಏಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ರಚಿತಾ ರಾಮ್ ಅವರು ಆ ಮೀಡಿಯಾ ಚಾನಲ್ ಮುಂದ್ಗಡೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಚಿಕ್ಕ ಸ್ಟೇಟ್ಮೆಂಟ್ ಆಗಿರಲ್ಲ, ಅವರ ಕರಿಯರ್ ನೇ ಎಂಡ್ ಮಾಡುವಂತ ಸ್ಟೇಟ್ಮೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಆ ಸ್ಟೇಟ್ಮೆಂಟ್ ಏನಂತ ನೋಡಿರ್ತೀರ. ಸೊ ಎಲ್ಲ ಕಾಂಟ್ರವರ್ಸಿ ಆದ್ಮೇಲೆ ರಚಿತಾ ರಾಮ್ ಅವರು ಕುಗ್ಗಲ್ಲ, ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಕಮ್ ಬ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ 2 ಬೆಸ್ಟ್ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಕೊಡ್ತಾರೆ. ಅದಾದ್ಮೇಲೆ ರಚಿತಾ ರಾಮ್ ಆಡಿಯನ್ಸ್ ಕೂಡ ಅವರಿಗೆ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅಲ್ಲಿಂದ ರಚಿತಾ ರಾಮ್ ಅವರಿಗೆ ಒಂದು ದೊಡ್ಡ ಸಂಕಷ್ಟ ಕಾಡಕ್ ಸ್ಟಾರ್ಟ್ ಆಗುತ್ತೆ. ಆ ಸಂಕಷ್ಟ ಏನಪ್ಪಾ ಅಂದ್ರೆ ಫಿಟ್ನೆಸ್ ಮತ್ತೆ ಸ್ಲಿಮ್ ಆಗಿರೋದು. ನೀವು ನೋಡಿರಬಹುದು ಮೂವಿಗಳಲ್ಲಿ ಹೀರೋಯಿನ್ಸ್ ಗಳು ಸ್ಲಿಮ್ ಆಗಿ ಮತ್ತೆ ಫಿಟ್ನೆಸ್ ಇಂದ ಇರ್ತಾರೆ. ಸೊ ಆ ಕಾರಣಕ್ಕೆ ರಚಿತಾ ರಾಮ್ ಅವರು ಸ್ಲಿಮ್ ಆಗಿಲ್ಲ ಅಂತ ಹೇಳಲ್ಲ, ಬಟ್ ಬರ್ಬರ್ತಾ ಅವರು ಸ್ವಲ್ಪ ದಪ್ಪ ಆದ್ರು. ಆ ಕಾರಣಕ್ಕೆ ಎಷ್ಟೋ ಮೂವಿಗಳಿಂದ ರಿಜೆಕ್ಟ್ ಆದ್ರು. ಆದ್ರೂ ಕೂಡ ಅವರು ಫಿಟ್ನೆಸ್ ಕಡೆ ಮತ್ತೆ ಹೆಲ್ತ್ ಕಡೆ ಏನು ಕೇರ್ ಮಾಡಿಲ್ಲ. ಆ ಕಾರಣಕ್ಕೆ ಆಲ್ಮೋಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು 50% ಆಪರ್ಚುನಿಟಿಗಳನ್ನ ಅವರು ಕಳ್ಕೊತಾರೆ ಅಂತ ಹೇಳ್ತೇನೆ. ಹಾಗಂತೇಳಿ ರಚಿತಾ ರಾಮ್ ಅವರು ಇವಾಗ ನ್ಯೂ ಮೂವಿಗಳು ಮಾಡಿಲ್ಲ ಅಂತೇಳಿ ಅಲ್ಲ, ಮಾಡಿದರೆ ಅವು ಕೂಡ ಎವರೇಜ್ ಮೂವಿಗಳಾಗಿ ಉಳ್ಕೊಂಡಿವೆ. ಬಟ್ ಇವಾಗ ನೀವು ನೋಡ್ತಿರ್ಬೋದು ನಮ್ಮ ಇಂಡಸ್ಟ್ರಿಯಲ್ಲಿ ಇಷ್ಟೊಂದು ಸ್ಲಿಮ್ ಆಗಿರುವಂತ ಮತ್ತೆ ಬ್ಯೂಟಿಫುಲ್ ಆಗಿರುವಂತ ಹೀರೋಯಿನ್ಸ್ ಗಳು ಬಂದಿದ್ದಾರೆ. ಮೋಸ್ಟ್ ಆಫ್ ದ ಡೈರೆಕ್ಟರ್ಸ್ ಏನಪ್ಪಾ ಅಂತಂದ್ರೆ ಯಾರು ಫಿಟ್ನೆಸ್ ನಲ್ಲಿ ಮತ್ತೆ ಮುಖದಲ್ಲಿ ಗ್ಲೋ ಇರೋರ್ನ ಮತ್ತೆ ಆಕ್ಟಿಂಗ್ ಸ್ಕಿಲ್ ಇರೋರ್ನ ಹುಡುಕ್ತಾ ಇದಾರೆ. ಸೊ ಆ ಕಾರಣಕ್ಕೆ ಮೋಸ್ಟ್ ಆಫ್ ದ ಆಪರ್ಚುನಿಟಿಗಳು ಏನಪ್ಪಾ ಅಂದ್ರೆ ನ್ಯೂ ಹೀರೋಯಿನ್ಸ್ ಗೆ ಹೋಗ್ತಾ ಇದೆ. ಆ ಕಾರಣಕ್ಕೆ ರಚಿತಾ ರಾಮ್ ಕಡೆ ಯಾರು ಕೂಡ ತಿರುಗು ನೋಡ್ತಾ ಇಲ್ಲ. ಇದಕ್ಕೆಲ್ಲ ಕಾರಣನೇ ರಚಿತಾ ರಾಮ್ ಅವರು ಅಂತ ಹೇಳ್ಬಹುದು. ಯಾಕಂದ್ರೆ ನಮ್ಮ ಬಾಡಿನ ನಾವು ಸ್ಲಿಮ್ ಆಗಿ ಮತ್ತೆ ಫಿಟ್ನೆಸ್ ಇಂದ ಇಟ್ಕೊಂಡ್ರೆ 50% ಮೂವಿ ಆಪರ್ಚುನಿಟೀಸ್ ಬರುತ್ತೆ. ಬಟ್ ರಚಿತಾ ರಾಮ್ ಅವರು ಯಾವ್ದಕ್ಕೂ ಕೇರ್ ಮಾಡದೆ ಮೂವಿ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೋತಿದಾರೆ ಅಂತ ಹೇಳ್ತೀನಿ. ಸೊ ನೋಡಿ, ಒಂದ್ ಟೈಮ್ ನಲ್ಲಿ ಕನ್ನಡ ಇಂಡಸ್ಟ್ರಿ ಮೋಸ್ಟ್ ಬೆಸ್ಟ್ ಅಂಡ್ ನಂಬರ್ 1 ಹೀರೋಯಿನ್ ಆಗಿರುವಂತ ರಚಿತಾ ರಾಮ್ ಅವರು ಇವತ್ತು ಯಾವ್ದೋ ಒಂದು ಶೋ ನಲ್ಲಿ ಜಡ್ಜಸ್ ಆಗಿ ಕೆಲಸನ ಮಾಡ್ತಿದ್ದಾರೆ. ಸೊ ನೋಡಿ, ಒಂದ್ ಟೈಮ್ ನಲ್ಲಿ ಕನ್ನಡ ಇಂಡಸ್ಟ್ರಿಯ ಟಾಪ್ ಬೆಸ್ಟ್ ಹೀರೋಸ್ ಜೊತೆ ಆಕ್ಟಿಂಗ್ ಮಾಡ್ತಿರುವಂತ ರಚಿತಾ ರಾಮ್ ಯಾರೋ ಆಫ್ಟರ್ ಆಲ್ ನ್ಯೂ ಹೀರೋಸ್ ಜೊತೆ ಆಕ್ಟ್ ಮಾಡ್ತಿದ್ದಾರೆ. ಸೊ ನೋಡಿ, ಅವ್ರ ಡೌನ್ ಫಾಲ್ ಎಲ್ಲಿಂದ ಇಲ್ಲಿ ತನಕ ಬಂತಂತೇಳಿ. ಅಷ್ಟೇ ಅಲ್ಲ, ಅವತ್ತು ಮೇನ್ ಹೀರೋಯಿನ್ ಆಗಿ ಕನ್ಸಿಡರ್ ಮಾಡ್ತಿದ್ದ ಡೈರೆಕ್ಟರ್ ಕೂಡ ಇವತ್ತು ಸೈಡ್ ಪಾತ್ರ ಕೊಡೋಂಗಾಗಿದ್ದಾರೆ. ನೋಡಿ, ಅವತ್ತು ರಾತ್ರಿ ರಚಿತಾ ರಾಮ್ ಅವ್ರು ಏನಾದ್ರು ಐ ಲವ್ ಯು ಮೂವಿಗೆ ಸೈಲ್ ಮಾಡಿಲ್ಲ ಅಂದ್ರೆ ಅವ್ರ ಡೌನ್ ಫಾಲ್ ನೋಡಕ್ ಸಿಗ್ತಿಲ್ಲ, ಮತ್ತೆ ಈ ರೀತಿ ಫ್ಯಾನ್ಸ್ ಅವ್ರಿಗೆ ಏಟು ಮಾಡ್ತಾ ಇದ್ದಿಲ್ಲ, ಮತ್ತೆ ಇನ್ನೂ ಕೂಡ ಅದ್ರ ಕರ್ನಾಟಕದ ನಂಬರ್ 1 ಹೀರೋಯಿನ್ ಆಗಿ ಇರ್ತಿದ್ರು ಅಂತ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಒಂದು ಮೂವಿಯಿಂದ ನಮ್ಮ ಜೀವನ ಪಾಠ ಏನಂತೇಳಿ ಆ ಮೂವಿ ಕಲಿಸ್ಕೊಟ್ಟಿದ್ದಾರೆ ರಚಿತಾ ರಾಮ್ ಅವ್ರಿಗೆ ಅಂತ ಇಷ್ಟಪಡ್ತೀನಿ. ಸೊ ಇನ್ನೊಂದೇನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ರಚಿತಾ ರಾಮ್ಗೆ ಇಷ್ಟಪಡುವಂತ 50% ಜನ
ಮಾತ್ರ ಡಿ ಬಾಸ್ ಅವ್ರ ಫ್ಯಾನ್ಸ್ ಆಗಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ರಚಿತಾ ರಾಮ್ ಅವರು ಆಲ್ಮೋಸ್ಟ್ ಆಲ್ ನೀವು ಡಿ ಬಾಸ್ ಜೊತೆಗೆ ಇರೋದನ್ನ ನೋಡಿರ್ಬೋದು, ಮತ್ತೆ ಡಿ ಬಾಸ್ ಜೊತೆಗೆ ಮಾತಾಡ್ತಿರೋದನ್ನ ನೋಡಿರ್ಬೋದು. ಅಷ್ಟೇ ಅಲ್ಲ, ಅವ್ರ ಬ್ಯಾಕ್ ಬೋನ್ ಆಗಿ ಡಿ ಬಾಸ್ ಗೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋಕೆ ಡಿ ಬಾಸ್ ಅವ್ರ ಕಾರಣ ಅಂತ ಕೂಡ ಹೇಳಿದ್ದಾರೆ. ಸೊ ಇದರಿಂದ ಡಿ ಬಾಸ್ ಫ್ಯಾನ್ಸ್ ಕೂಡ ರಚಿತಾ ರಾಮ್ ಅವರಿಗೆ ಲೈಕ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರ ಯಾವ್ದೇ ಮೂವಿ ಕೂಡ ಫಸ್ಟ್ ಶೋ ಹೋಗಿ ನೋಡಿ ಬರ್ತಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ದರ್ಶನ್ ಅವರು ರಿಲೀಸ್ ಆಗಿ ಕಂಬ್ಯಾಕ್ ಮಾಡಿದ್ಮೇಲೆ ರಚಿತಾ ರಾಮ್ ಅವರು ಕೂಡ ಇಂಡಸ್ಟ್ರಿಯಲ್ಲಿ ಕಂಬ್ಯಾಕ್ ಮಾಡಬೇಕು. ಅವಾಗ್ಲೇನೆ ನಮ್ಮ ಹಳೆ ಹೀರೋಯಿನ್ ಅಂಡ್ ಹೀರೋಸ್ ಗಳ ಬೆಲೆ ಏನಂತೇಳಿ ಎಲ್ಲ ಆಡಿಯನ್ಸ್ ಗೊತ್ತಾಗೋದು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ರಚಿತಾ ರಾಮ್ ಅವ್ರ ಬಗ್ಗೆ ಮತ್ತೆ ಡಿ ಬಾಸ್ ಅವ್ರ ಬಗ್ಗೆ ನಿಮ್ಮೆಲ್ಲರ ಅಭಿಪ್ರಾಯ ಏನಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ತಿಳಿಸಿ. ಯಾಕಪ್ಪ ಅಂದ್ರೆ ನನಗೆ ಗೊತ್ತಾಗಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ ರಚಿತಾ ರಾಮ್ ಅವರಿಗೆ ಮತ್ತೆ ಡಿ ಬಾಸ್ ಅವರಿಗೆ ಎಷ್ಟು ಆಡಿಯನ್ಸ್ ಇಷ್ಟಪಡ್ತಾರೆ, ಮತ್ತೆ ಅವ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಏನ್ ಇಟ್ಕೊಂಡಿದ್ದಾರೆ ಅಂತ ನನಗೆ ತಿಳಿಬೇಕು. ಸೊ ಇನ್ನೊಂದು ಎಲ್ಲರಿಗೂ ನಮ್ಮ ಆಡಿಯನ್ಸ್ ತಿಳಿಸೋದೇನಪ್ಪಾ ಅಂದ್ರೆ ಈ ವಿಡಿಯೋದಲ್ಲಿ ಅರ್ಧ ಇನ್ಫಾರ್ಮೇಶನ್ 50% ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ನಾನು ಇದ್ದಂಗೆ ಹೇಳಿದೀನಿ. ಇನ್ 50% ಏನಪ್ಪಾ ಅಂದ್ರೆ ನಾನು ಖುದ್ದಾಗಿ ನನ್ನ ಒಪಿನಿಯನ್ ಗಳನ್ನ ಹೇಳಿದೀನಿ. ಸೊ ಆ ಕಾರಣಕ್ಕೆ ಯಾರು ಮಿಸ್ಯೂಸ್ ಆಗಿ ಯೂಸ್ ಮಾಡ್ಕೋಬೇಡಿ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿದ್ರೆ ಎಸ್ ಅಂತೇಳಿ ಕಮೆಂಟ್ ಹಾಕಿ. ಮತ್ತೆ ನಿಮ್ಗೆ ಇದೇ ರೀತಿ ಇಂಡಸ್ಟ್ರಿಯಲ್ಲಿ ಆಗಲಿ ಅಥವಾ ಯಾವುದೇ ಒಂದು ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನ ಕೊಡ್ತಾ ಇರ್ತೀನಿ. ಡೋಂಟ್ ವರಿ ಮಾಡ್ಕೋಬೇಡಿ. ನೀವು ನೋಡಿರೋ ವಿಡಿಯೋ ಮಾತ್ರ ನಿಮ್ಗೆ ಯಾವತ್ತು ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಎಲ್ಲರೂ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೆ ನೀವೇ ನೋಡಿ ನಾನು ಕೊಡುವಂತ ಕಂಟೆಂಟ್ ನಿಮಗೆ ಯಾವ ರೀತಿ ವರ್ತ್ ಅನ್ಸುತ್ತೆ ಅಂತೇಳಿ. ಸೊ ಏನಪ್ಪಾ ಅಂದ್ರೆ ನಾನು ಕ್ವಾಲಿಟಿ ಮತ್ತೆ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿ ವಿಡಿಯೋಸ್ ನ ಮಾಡ್ತೇನೆ. ಅವ್ರಿಗತ್ತಲೆ ವ್ಯೂಸ್ ಗೋಸ್ಕರ ವಿಡಿಯೋ ಮಾಡಕ್ ಹೋಗಲ್ಲ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋ ಯಾರ ಬಗ್ಗೆ ಮಾಡ್ಬೇಕಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.